ಉರಿಯುವ ಹಣತೆಗೆ ತಾನು ಬೆಳಕು ನೀಡುವವನೆಂಬ ಅಹಂಕಾರವಿಲ್ಲ. ಬದಲಾಗಿ ಜಗವೆಲ್ಲ ಬೆಳಗುತ್ತಿರಲು ಎಂಬ ಭಾವ ಮಾತ್ರವಿದೆ. ಮೂಡಬಿದಿರೆ ಎಂಬ ತೀರಾ ಸಾಮಾನ್ಯ ಊರು ದೇಶಾದ್ಯಂತ ಚಿರಪರಿಚಿತ ಎಂಬಂತಾಗಿದ್ದು ಅದೊಂದು ವಿದ್ಯಾದೇಗುಲಗಳ ಸಮುಚ್ಚಯದಿಂದ ಇಂದು ಆಳ್ವಾಸ್ ಎಂಬ ಹೆಸರು ಮೂಡಬಿದ್ರೆಯ ಜೊತೆಗೆ ಸಮ್ಮಿಳಿತವಾಗಿ ಹೋಗಿದೆ. ಇವೆಲ್ಲದರ ಹಿಂದಿನ ಶಕ್ತಿ ಡಾಕ್ಟರ್ ಮೋಹನ್ ಆಳ್ವಾ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಆಳ್ವಾಸ್ ವೈದ್ಯಕೀಯ ಸಂಸ್ಥೆ, ಆಳ್ವಾಸ್ ಶೋಭವನ, ಆಳ್ವಾಸ್ ಆನಂದಮಯ ಹೆಲ್ತ್ ರೆಸಾರ್ಟ್ ಸೇರಿದಂತೆ ಹಲವು ಸಂಖ್ಯೆಯ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಮುನ್ನಡೆಸುತ್ತಿರುವ ಆಳ್ವರದ್ದು ಭೂಮಿ ತೂಕದ ವ್ಯಕ್ತಿತ್ವ. ಸಾಂಸ್ಕೃತಿಕ ರಂಗ, ಕ್ರೀಡಾ ಕ್ಷೇತ್ರಕ್ಕೆ ಆಳ್ವರು ನೀಡಿದ ಕೊಡುಗೆ ಅಭೂತಪೂರ್ವವಾದದ್ದು. ಇದರ ಫಲವಾಗಿಯೇ ಆಳ್ವಾಸ್ ನುಡಿಸಿರಿ ವಿರಾಸತ್ಗಳು ಕರುನಾಡಿನ ಮನೆ ಮಾತಾಗಿದೆ. ಕರ್ನಾಟಕದ ಹೆಮ್ಮೆಯ ಪುತ್ರ ಆಳ್ವರಿಗೆ ಈಗ 75ರ ಹರೆಯ. ವಯಸ್ಸು ಕೇವಲ ಸಂಖ್ಯೆ ಎಂಬಂತೆ ಚಿರ ಯುವಕನಾಗಿ ಸಾಮಾಜಿಕ ಸೇವೆಗೆ ತನ್ನನ್ನೇ ಸಮರ್ಪಿಸಿಕೊಂಡ ಆಳ್ವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನಷ್ಟು ವಸಂತಗಳು ನಲಿವಿನೊಡನೆ ಕಲಾರಾಧನೆಯಲ್ಲಿ ಕಳೆದು ಹೋಗಲಿ. ಕನಸುಗಳು ನನಸಾಗಲಿ. ಶ್ರೀ ಸ್ವಾಮಿಯ ಶ್ರೀರಕ್ಷೆ ಎಲ್ಲ ಕಾಲಕ್ಕೂ ಜೊತೆಗಿರಲಿ. ಮಿಜಾರದ ಮಣ್ಣಿನ ಮಗನಾಗಿ ಮಾನವ ಸೇವೆಯ ಹಾದಿ ಹಿಡಿದು ಸಾವಿರ ಕನಸುಗಳಿಗೆ ಜೀವ ತುಂಬಿದವರು. ನುಡಿಸಿರಿಯ ನಾದದಲ್ಲಿ ವಿರಾಸತ್ ವೈಭವದಲ್ಲಿ ಭಾರತದ ಸಂಸ್ಕೃತಿಯ ಬೆಳಕು ಹರಡಿ ತಲೆಮಾರುಗಳಿಗೆ ಸ್ಫೂರ್ತಿ ತುಂಬಿದವರು. ಆಳ್ವಾಸ್ ಎಂಬ ಆಲದ ಮರವಾಗಿ ಅಸಂಖ್ಯಾತ ಬದುಕುಗಳಿಗೆ ನೆರಳಾದವರು. ಮೋಹನ್ ಆಳ್ವರ ಬದುಕಿನ ಸೊಬಗು ಸಾಧಕರ ಸಂಜೆ, ಸಾಧನೆಯ ಸಂಭ್ರಮ. ಸಾಧಕರ ಸಂಜೆ, ಸಾಧನೆಯ ಸಂಭ್ರಮ. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಸಾಧಕರ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರಾಗಿರುವಂತಹ, ಶಿಕ್ಷಣ ತಜ್ಞರಾಗಿರುವಂತಹ ಶ್ರೀಯುತ ಮೋಹನ್ ಆಳ್ವಾಸ್ ಇದ್ದಾರೆ. ಅವರ ಸಾಧನೆಯ ಬದುಕಿಗೆ ಕನ್ನಡಿ ಹಿಡಿಯುವಂತಹ ಸಮಯ ಇದು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಸರ್, ಹೇಗಿದ್ದೀರಾ? ಹಾಗೆ ತಾವೇ ಸಾಕಿ ಸಲಹುತ್ತಾ ಇರುವಂತಹ ತಮ್ಮೆಲ್ಲ ಸಂಸ್ಥೆಗಳು ಹೇಗಿದ್ದಾವೆ? ನೋಡ್ತಾ ಇದ್ದ ಹಾಗೆ 74 ದಾಟಿ ಹೋಯಿತು. ಈಗ 75ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ. ಎಷ್ಟು ಶೀಘ್ರವಾಗಿ ನಮ್ಮ ಜೀವನ ದಾಟಿ ಹೋಯಿತು. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಗೃಹಸ್ಥಾಶ್ರಮ ಎಲ್ಲ ಹೋಗಿ ಈಗ ನಾನು ಹಿರಿಯ ನಾಗರಿಕನಾಗಿ ಬಂದಿದ್ದೇನೆ. ಬಹಳ ಸುಂದರವಾದಂತಹ ಕ್ಷಣಗಳನ್ನೆಲ್ಲ ಅನುಭವಿಸಿಕೊಂಡು ಬಂದಿದ್ದೇನೆ. ಬೇರೆ ಯಾವುದೇ ತೋರ್ಪಡಿಕೆಗೆ ಬೇಕಾಗುವಂಥದ್ದು ಯಾವುದು ಕಾಣದೆ ಹೋದರೂ ಕೂಡ ಅನುಭವಿಸಿದಂಥ ಅನುಭವ ಬಹಳ ಸುಂದರವಾದಂಥ ಅನುಭವ. ಇದ್ರ ಬಗ್ಗೆ ನನಗೆ ಜೀವನದಲ್ಲಿ ಬಹಳ ದೊಡ್ಡ ತೃಪ್ತಿ ನನಗೆ ಇದೆ. ಸರ್, ಸಾಧಕರೊಬ್ಬರನ್ನ ನಾವು ಗುರುತಿಸಿಕೊಂಡಾಗ ಬೇರೆ ಬೇರೆ ಕ್ಷೇತ್ರಗಳನ್ನ ಆರಿಸ್ಕೊಳ್ತಾರೆ. ಆದ್ರೆ ಮೋಹನ ಆಳ್ವರು ಮುಖ್ಯವಾಗಿ ಆರಿಸ್ಕೊಂಡಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಿಕ್ಷಣ ಮತ್ತೆ ಆರೋಗ್ಯ ಸಂಬಂಧಿತ ಕ್ಷೇತ್ರವನ್ನ ಆರಿಸ್ಕೊಳ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುವಂತದ್ದು, ವೃತ್ತಿಯಲ್ಲಿ ವೈದ್ಯರಾಗಿದ್ದವರು ಅಂತ. ಎರಡಕ್ಕೂ ಪರಸ್ಪರ ಸಂಬಂಧಗಳೇ ಇಲ್ಲದಂತಹ ವಿಷಯ. ಒಬ್ಬ ಉದ್ಯೋಗವನ್ನ ಆರಿಸ್ಕೊಳ್ಳುವಾಗ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಆದ್ರೆ ಈ ಎರಡು ಕ್ಷೇತ್ರವನ್ನ ಯಾಕೆ ಆಯ್ದುಕೊಂಡ್ರು ಅಂತ? ಒಬ್ಬ ಪ್ರಜ್ಞಾವಂತ ನಾಗರಿಕನಿಗೆ ಮತ್ತು ಒಟ್ಟು ಸಮಾಜಕ್ಕೆ ಇವತ್ತು ಬಹಳ ಮುಖ್ಯವಾಗಿ ಬೇಕಾದ್ದು, ಎಲ್ಲರೂ ಹೇಳುವ ಹಾಗೆ
ವಿದ್ಯೆ ಮತ್ತು ಆರೋಗ್ಯ. ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿ ಬಿಟ್ಟರೆ ಅವನಿಗೆ ಮುಂದೆ ಹೇಗೆ ಬದುಕನ್ನು ನಾನು ಮಾಡಬೇಕು, ದೇವರು ಕೊಟ್ಟಂಥ ನನ್ನ ಇಡೀ ಜೀವನವನ್ನು ಹೇಗೆ ಅನುಭವಿಸಬೇಕು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಾಗ್ತದೆ. ಅದೇ ರೀತಿ ಆರೋಗ್ಯವಂತನಾದ ಮೇಲೆ ಕೂಡ ಒಬ್ಬ ಆರೋಗ್ಯವಂತನಾಗಿ ಬದುಕಿದರೆ 100 ಕಾಲ ಅವನು ಬದುಕಬಹುದು ಮತ್ತು ಸರ್ವಶ್ರೇಷ್ಠ ಕೆಲಸವನ್ನು ಮಾಡಬಹುದು. ಈ ಎರಡು ದೃಷ್ಟಿಯಿಂದ ಒಬ್ಬ ಆರೋಗ್ಯವಂತನೂ ಒಬ್ಬ ವಿದ್ಯಾವಂತನು ಎರಡು ಆದಮೇಲೆ ಅವನಿಗೆ ಅವನ ಕಾಲ ಮೇಲೆ ನಿಲ್ಲಲಿಕ್ಕೆ ಏನೂ ಕಷ್ಟ ಇಲ್ಲ. ಈ ದೃಷ್ಟಿಯಿಂದ ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ನನಗೊಂದು ಆಸೆ. ಈ ದೃಷ್ಟಿಯಲ್ಲಿ ನನ್ನ ಜೀವನವನ್ನು ಅದಕ್ಕಾಗಿ ಮುಡಿಪಾಗಿ ಇಟ್ಟುಕೊಂಡು ಅದರಲ್ಲೇ ನಾನು ಅದರ ಮೌಲ್ಯವನ್ನು ಇಟ್ಟುಕೊಂಡು ನನ್ನ ಇಡೀ ಜೀವನ ಸಾಗ್ತಾ ಇರುವುದನ್ನು ತಾವು ಗಮನಿಸಿರ್ಬೋದು. ಇದೇ ನನ್ನ ಬಹಳ ಮುಖ್ಯವಾದಂಥ ವಿಷಯ. ಸರ್, ಸಾಧಕರನ್ನ ನಮ್ಮ ಮುಂದೆ ಕೂರಿಸ್ಕೊಂಡಾಗ 2 ರೀತಿಯ ಸಾಧಕರನ್ನ ಗುರುತಿಸಬಹುದು. ಒಂದು, ಸಾಮಾನ್ಯವಾಗಿ ಅವರ ಸಾಧನೆಯನ್ನು ಅವರು ಮಾಡಿರ್ತಾರೆ. ಇನ್ನೊಂದು, ಪ್ರಜ್ಞಾವಂತ ಸಾಧಕರು, ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನ ಕೊಟ್ಟವರು. ಇಲ್ಲಿ ನಾವು ಗಮನಿಸೋದಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಮಕ್ಕಳನ್ನ ಗುರುತಿಸಿ, ಸಾಧಕರನ್ನ ಗುರುತಿಸಿ ಅವರಿಗಾಗಿ ಒಂದು ಉಚಿತವಾದ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಟಿಕೊಳ್ತೀರಾ. ಇನ್ನೊಂದು ಕಡೆಯಲ್ಲಿ ಮಧ್ಯವರ್ಜನ ಶಿಬಿರದಂತಹ ಚಟುವಟಿಕೆಯನ್ನ ಮಾಡಿ ಸಾಮಾಜಿಕ ಸ್ವಾಸ್ಥತೆಯನ್ನ ಕಾಪಾಡ್ಕೊಳ್ತೀರಾ, ಅಂಗವಿಕಲರಿಗೆ ರಕ್ಷೆಯಾಗಿ ನಿಲ್ತೀರಾ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಸರ್? ಇದಕ್ಕೆಲ್ಲ ಒಟ್ಟು ಸುರಿಗೆ ಮೊದಲು ನಮಗೆ ಒಂದು ಸಮಾಜದ ಪರಿಕಲ್ಪನೆ ಬೇಕು. ಆಮೇಲೆ ನಾವು ಜೀವಿಸುವಂಥ ಕಾಲದಲ್ಲಿ ನಾವು ಹೇಗೆ ನಮ್ಮ ತಿಳ್ಕೊಂಡಂಥ ವಿಷಯದಲ್ಲಿ ಈ ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬಹುದು ಎಂಬುದರ ಬಗ್ಗೆ ಒಂದು ಪರಿಕಲ್ಪನೆ ಬೇಕು. ಎಷ್ಟೋ ಜನರಿಗೆ ಇವತ್ತು ನಮ್ಮ ಬದುಕು ಏನು ಎಂಬುದು, ನಾವು ಮನುಷ್ಯನಾಗಿ ಹುಟ್ಟಿದ್ದು ಯಾಕೆ ಅಂತಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಕಣ್ಣಿದ್ದು ಕುರುಡರಾಗಿರಬಾರದು, ಕಿವಿದ್ದು ಕಿವುಡರಾಗಿರಬಾರದು, ಆಮೇಲೆ ಬಾಯಿದ್ದು ಮೂಕರಾಗಿರಬಾರದು, ಇನ್ನು ಕೇವಲ ಹೃದಯ ಬಡಿತಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಅದಕ್ಕೊಂದು ಹೃದಯವಂತಿಕೆಯನ್ನು ಬೆಳೆಸಬೇಕು. ಆ ಹೃದಯವಂತಿಕೆಯನ್ನು ಬೆಳೆಸಿದ ಮೇಲೆ ಅದೇ ರೀತಿ ಮನಸ್ಸು ಕೂಡ ಹಾಗೆ ಅದನ್ನು ಸ್ವಚ್ಛವಾಗಿ ಇಟ್ಟುಕೋಬೇಕು. ಇದೆಲ್ಲ ಇಟ್ಟಾಗ ನಮಗೆ ಸಮಾಜದ ಪರಿಕಲ್ಪನೆ ಬೇಕು. ಸಮಾಜದ ಪರಿಕಲ್ಪನೆ ಇದ್ದುಕೊಂಡು ಈ 100 ಕಾಲ ಬದುಕನ್ನು ಅರ್ಥೈಸಿಕೊಂಡು, ಮನುಷ್ಯ ಜನ್ಮವನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಂಡಂಥ ಕ್ಷೇತ್ರದಲ್ಲಿ ನಮಗೆ ಬಹಳಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ. ಈ ದೃಷ್ಟಿಯಿಂದ ನಾನು ಸ್ವಲ್ಪ ಇದರಲ್ಲಿ ಜಾಗೃತರಾಗಿದ್ದುಕೊಂಡು ಗುರು ಹಿರಿಯರ ಆಶೀರ್ವಾದದ ಮೇಲೆ ನಾನು ನನ್ನ ಜೀವನದಲ್ಲಿ ಸ್ವಲ್ಪ ನನ್ನ ಈ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ವಿದ್ಯಾ ಕ್ಷೇತ್ರವನ್ನು ಮೂಲವಾಗಿ ಇಟ್ಟುಕೊಂಡು ಅದಕ್ಕೆ ಕೆಲವು ವಿಚಾರವನ್ನು ನಾನು ಜೋಡಣೆ ಮಾಡಿಕೊಂಡು ಹೋಗಿದ್ದೇನೆ. ಹಾಗೆ ನೋಡುವಾಗ ನನಗೆ ಬಹಳಷ್ಟು ವಿಷಯಗಳು ನನ್ನನ್ನು ಸುತ್ತಾಡ್ತಾ ಇರ್ತದೆ, ಬಹಳಷ್ಟು ವಿಷಯಗಳು ನಮ್ಮನ್ನು ಸುತ್ತಾಡ್ತಾ ಇರ್ತದೆ. ಇದು ನನ್ನ ಬಹಳ ಮುಖ್ಯವಾದಂಥ ವಿಚಾರ. ಸರ್, ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸ್ತೀರಾ. ಈಗ ರಾಜ್ಯಾದ್ಯಂತ, ದೇಶಾದ್ಯಂತ ಹಲವು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಶಿಕ್ಷಣ ನೀಡೋದಷ್ಟೇ ಅಲ್ಲಿನ ಉದ್ದೇಶ ಆಗಿರುತ್ತೆ, ಒಂದಷ್ಟು ಯಾಂತ್ರೀಕೃತವಾದ ಬದುಕು. ಆದ್ರೆ ಇಲ್ಲಿ ಹಾಗಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ, ವಿರಾಸತ್ತಾಗತ್ತೆ, ಇನ್ನೊಂದು ಕಡೆ ನುಡಿಸಿರಿ ಇದೆ. ಮಕ್ಕಳು ಪ್ರತಿದಿನ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಶಿಕ್ಷಣವನ್ನ ಪಡಿತಾರೆ. ಕ್ರೀಡಾ ಸಾಧನೆ ಒಂದು ಕಡೆ ಇದೆ. ಈ ಎಲ್ಲವನ್ನ ಸಹಮಿಳಿತಗೊಳಿಸಿ ಶಿಕ್ಷಣವನ್ನ ನೀಡುವಂತ ಅವಶ್ಯಕತೆ ಏನಿತ್ತು ಸರ್? ನಾವು ಈ ವಿದ್ಯಾಕ್ಷೇತ್ರವನ್ನು ತೆಗೆಯುವ, ಈಗ ಆರೋಗ್ಯ ಕ್ಷೇತ್ರ ಬದಿಲಿ ಇಟ್ಕೊಂಡು ವಿದ್ಯಾಕ್ಷೇತ್ರವನ್ನು ತೆಗೆಯುವ. ವಿದ್ಯಾಕ್ಷೇತ್ರ ಆಗುವಾಗ ಇದಕ್ಕೆ ಬರುವುದು ಎಲ್ಲ ವಿದ್ಯಾರ್ಥಿಗಳು ಬರುವುದು. ಇದು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಹೀಗೆ ಹಲವಾರು ಮಜಲುಗಳು ಇದೆ. ಸರಿ, ಇಂಥ ಸಂದರ್ಭದಲ್ಲಿ ನಾವು ವಿದ್ಯಾಭ್ಯಾಸ ಅಂತ ಹೇಳುವಾಗ ಅಲ್ಲೂ ಕೂಡ 2 ವಿಷಯ ನನಗೆ ನೇರವಾಗಿದು ಎಷ್ಟು ಜನ ಒಪ್ತಾರಂತ ನನಗೆ ಹೇಳಿಕ್ಕೆ ಬರೋದಿಲ್ಲ. ಒಂದು, ಕ್ಲಾಸ್ ರೂಮಿನ ಒಳಗೆ ಅದು ಬೇಕೋ ಬೇಡವ, ನಮ್ಗೆ ಇಷ್ಟ ಉಂಟಾ ಇಷ್ಟ ಇಲ್ವಾ, ಅಥವಾ ಅಗತ್ಯ ಇದೆಯೋ ಅಗತ್ಯ ಇಲ್ಲೆಯಾ. ಒಟ್ಟಾರೆಯಾಗಿ ಅಧಿಕಾರಿಗಳು ಮತ್ತು ನಮ್ಮನ್ನು ಆಳುವಂಥ ರಾಜ್ಯ ಕೇಂದ್ರ ಸರ್ಕಾರಗಳು ಒಂದು ತೀರ್ಪು ಮಾಡಿ ನಮಗೊಂದು ಕ್ಲಾಸ್ ರೂಮಿನ ಒಳಗಿನ ಪಠ್ಯದ ಪುಸ್ತಕ ಅಂತೇಳಿ ಮಾಡಿರ್ತಾರೆ. ಕ್ಲಾಸ್ ರೂಮಿನ ಪಠ್ಯದ ಪುಸ್ತಕ ಅಂತ ಮಾಡಿಟ್ಟುಕೊಂಡು ಒಂದು 10ನೇ ತರಗತಿಯವರೆಗೆ NCERT ಸಿಲೆಬಸ್ನಲ್ಲಿ ಹೇಗೆ ಓದಿಸಬೇಕು, PUCಯಲ್ಲಿ ಹೇಗೆ ಓದಿಸಬೇಕು, ಡಿಗ್ರಿಗಳು ಆಗುವಾಗ ಏನು, ಪೋಸ್ಟ್ ಗ್ರಾಜುಯೇಷನ್ ಆಗುವಾಗ ಏನು ಅಂತೇಳಿ ಇದಕ್ಕೆ ಒಂದು ಸಿಲೆಬಸ್ ಅನ್ನು ಮಾಡಿ ಇಟ್ಟಿರ್ತಾರೆ. ಇದು ಕ್ಲಾಸ್ ರೂಮಿನ ಒಳಗೆ ಆಗುವಂಥದ್ದು. ಕಲಿಸುವಂಥ ಶಿಕ್ಷಕರು ಕೂಡ ಅದರಲ್ಲಿ ತಜ್ಞರಾಗಿ ಇಟ್ಟುಕೊಂಡು ಅದನ್ನೇ ಇಟ್ಟುಕೊಂಡವರು
ಮಾತಾಡ್ತಾ 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 ಹೋಗ್ತಾರೆ. ಅದು ಒಂದು ರೀತಿ ಜ್ಞಾನವೃದ್ಧಿ ಅಂತ ನಾವು ಹೇಳ್ತೇವೆ. ನಮ್ಮ ಬದುಕಿಗೆ ಮುಂದೆ ವೃತ್ತಿಗೆ ಹೋಗ್ಲಿಕ್ಕೆ ಅದು ದಾರಿದೀಪ ಆಗಿರಬಹುದು. ಆ ರೀತಿ ಹೋಗುವಂತ ಒಂದು ಪಠ್ಯದ ಪುಸ್ತಕದ ಕ್ಲಾಸ್ ರೂಮಿನ ಒಳಗೆ ನಿರ್ದಿಷ್ಟ ಮಕ್ಕಳನ್ನು ಕೂತ್ಕೊಳಿಸಿ ಬೋರ್ಡನ್ನು ಇಟ್ಟುಕೊಂಡು ಒಂದು ಸಿಲೆಬಸ್ ಮುಖಾಂತರ ಅದನ್ನು ಪಾಠ ಮಾಡಿ ಅದಕ್ಕೆ ಬೇಕಾಗುವ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಪಡೆದಂಥ ಅಂಕವನ್ನು ಇಟ್ಕೊಂಡು ಪಾಸ್ ಫೇಲ್ ಮಾಡುವಂಥ ಒಂದು ಕ್ರಮ ಉಂಟು. ಸರಿ, ನಾನು ಖಂಡಿತ ಅದನ್ನು ಒಪ್ತೇನೆ. ಯಾಕೆಂದರೆ ಅದರ ವಿರುದ್ಧವಾಗಿ ನಾನು ಹೋಗ್ಲಿಕ್ಕೆ ತಯಾರಿಲ್ಲ. ನಾನು ಅದನ್ನು ಒಪ್ತೇನೆ, ಇದು ನಮ್ಮ ವಿದ್ಯಾಕ್ಷೇತ್ರ. ಆದರೆ ಅಷ್ಟಕ್ಕೆ ನನ್ನ ವಿದ್ಯಾಭ್ಯಾಸ ಮುಗಿಸುವುದು ಅಂತ ಹೇಳಿದ್ರೆ ನಾನು ಅದಕ್ಕೆ ಸಿದ್ಧನಿಲ್ಲ. ಅದು ಸರಿ ಇಲ್ಲ. ನನಗೆ ನಾನು ಬೆಳೆದಂಥ ರೀತಿಗೆ ನಾನು ಹೋದರೆ, ನಾನು ಅದನ್ನು ಓದಿದ್ರು ಅದರಲ್ಲಿ ಅಷ್ಟಕ್ಕಷ್ಟೇ ಇದ್ದರೂ ಕೂಡ ನನ್ನೊಂದು ಮತ್ತೊಂದು ಶಾಲೆ ಇತ್ತು. ಆ ಶಾಲೆ ಯಾವುದು ಕೇಳಿದ್ರೆ ಬಯಲು ಶಾಲೆ ಅಂತೇಳಿ. ಅಲ್ಲಿ ಕ್ಲಾಸ್ ರೂಮಿನ ಅಗತ್ಯ ಇಲ್ಲ, ಅದಕ್ಕೆ ನಿರ್ದಿಷ್ಟವಾದಂಥ ಬೋರ್ಡಿನ ಅಗತ್ಯ ಇಲ್ಲ, ನಿರ್ದಿಷ್ಟವಾದಂಥ ಗುರುಗಳಿಲ್ಲ, ಮಕ್ಕಳ ಸೀಮಿತ ಇಲ್ಲ, ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಅವರೇ ಕೊಟ್ಟಂಥ ಪಠ್ಯದ ಕ್ರಮಗಳು ಇಲ್ಲ. ಅದು ಬಿಟ್ಟು ಇರುವಂಥ ಒಂದು ಬಯಲು ಶಾಲೆ. ಆ ಬಯಲು ಶಾಲೆಗೆ ಬಹಳ ಮುಖ್ಯವಾಗಿ ಬೇಕಾದ್ದು ಏನು ಕೇಳಿದ್ರೆ, ನಾನು ಪ್ರಾರಂಭದಲ್ಲಿ ಹೇಳಿದೆ ನೋಡಿ, ದೇವರು ಕೊಟ್ಟಂಥ ಕಣ್ಣು, ಕಿವಿ, ಬಾಯಿ, ಹೃದಯ, ಮನಸ್ಸು ಅದು ಬಹಳ ಮುಖ್ಯವಾಗಿದ್ದಕ್ಕೆ ಬೇಕು. ಅದು ಖಾಲಿ ಇದ್ರೆ ಸಾಲದು, ಅದು ಬಹಳ ವಿಶಾಲವಾಗಿರಬೇಕು, ಅದು ಸಂಸ್ಕಾರ ಭರಿತವಾಗಿರಬೇಕು, ಅದಕ್ಕೊಂದು ಸ್ವೀಕಾರ ಮಾಡುವಂಥ ಗುಣ ಬೇಕು, ಬೆಳೆಯುವಂಥ ಗುಣ ಬೇಕು, ಹೀಗೆಲ್ಲ ಬೇಕು ಅದಕ್ಕೆ. ಅಂತಹ ಗುಣವನ್ನು ನಾವು ಇಟ್ಕೊಂಡ್ರೆ ಈ ಬಯಲು ಶಾಲೆಗೆ ಬೇಕಾದಂಥ ವಿದ್ಯಾರ್ಥಿಗೆ ಇರುವಂಥ ಅರ್ಹತೆ, ಇದನ್ನು ಇಟ್ಕೊಂಡು ನಮ್ಮ ಇಡೀ ಲೋಕವೇ ಅದಕ್ಕೆ ಒಂದು ಶಾಲೆ. ಇಡೀ ಲೋಕವೇ, ಸಮಾಜವೇ, ಭೂಮಿಯೇ ಒಂದು ಶಾಲೆ. ಇದಕ್ಕೆ ಶಿಕ್ಷಕರು ನಿರ್ದಿಷ್ಟ ಶಿಕ್ಷಕರಲ್ಲ, ಇಡೀ ಲೋಕವೇ ಯಾರು ಒಳ್ಳೇದು ಮಾಡ್ತಾರೆ, ಯಾರು ಗುರುಗಳು ಯಾವ ಇದರಲ್ಲಿ ಸಿಗ್ತಾರೆ ಅಂತೇಳಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಗುರುಗಳು ಬೇಕಾದಷ್ಟು ಸಿಗ್ತಾರೆ. ಸಿಕ್ಕಿಕೊಂಡು ನಾವು ಅದನ್ನು ಕಲಿಬೇಕು. ಅದನ್ನೇ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ, ಆಳ್ವಾಸ್ ಸಂಸ್ಥೆಯಲ್ಲಿ ಮಾಡೋದು ಇದೆ. 2 ವಿಧದ ಶಿಕ್ಷಣ. ಒಂದು ಕ್ಲಾಸ್ ರೂಮಿನ ಒಳಗಿನ ಪಠ್ಯದ ಪುಸ್ತಕದ ಏನು ಸರ್ಕಾರ ಹೇಳ್ತದೆ, ಇಲಾಖೆ ಹೇಳ್ತದೆ ಅದು, ಮತ್ತೆ ಅದನ್ನು ಬಿಟ್ಟು ಮತ್ತೊಂದು ಬಯಲು ಶಾಲೆಯಲ್ಲಿ ಕಲಿಯುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಇದನ್ನು ಮಾಡಿಕೊಡುವುದು. ಅದಕ್ಕೆ ಮುಖ್ಯವಾಗಿ ಅವರಲ್ಲಿ ಆ ಮನಸ್ಸುಗಳೆಲ್ಲ ಬರ್ತದೆ. ಈ ಮನಸ್ಸನ್ನು ಬಹಳ ಸುಂದರವಾಗಿ ಕಟ್ಟುವಂಥ ಕೆಲಸ. ಹೀಗಾಗುವಾಗ ನನಗೆ ನೀವು ಹೇಳಿದಂಥ ಸಾಂಸ್ಕೃತಿಕ ರಂಗ, ಕ್ರೀಡೆ, ಭಾಷೆಗಳು, ಹಲವಾರು ರೀತಿಯ ಮೌಲ್ಯಗಳು, ಶಿಸ್ತುಗಳು, ಇಡೀ ಹಲವಾರು ವಿಚಾರಗಳು ಬರ್ತದೆ. ಇದೆಲ್ಲವನ್ನು ನಾವು ಈ ಶಿಕ್ಷಣದೊಟ್ಟಿಗೆ ಜೋಡಣೆ ಮಾಡಿದ್ದೇವೆ. ಇದಕ್ಕಾಗಿ ಬಹಳ ಮುಖ್ಯವಾಗಿ ನೀವೆಲ್ಲರಿಗೂ ಗೋಚರ ಆಗುವಂಥ ಬೇರೆ ವಿಷಯ ಬಿಡುವ ಕ್ರೀಡೆ ಮತ್ತು ಸಾಂಸ್ಕೃತಿಕವನ್ನು ನಾನು ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆ ತೆಗೆದುಕೊಂಡು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಕಾರ್ಯಪ್ರವೃತ್ತ ಮಾಡ್ತಾ ಇದ್ದೇವೆ. ಕ್ರೀಡೆಗೆ ಸಂಬಂಧಪಟ್ಟ ವಿಚಾರವೂ ಆಗುವಾಗ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಇದರ ಬಗ್ಗೆ ಆಸಕ್ತಿ ಇರುವಂಥ ಆಯ್ದ ಮಕ್ಕಳನ್ನು ತಂದು ದತ್ತು ಸ್ವೀಕಾರ ಮಾಡ್ತೇವೆ. ಹಾಗೆ ಪದವಿ ಪೂರ್ವ ಶಿಕ್ಷಣದವರನ್ನು ಕೂಡ 16 ವರ್ಷದಿಂದ 18 ವರ್ಷದವರೆಗಿನ ನಡುವಿನ ಮಕ್ಕಳನ್ನು ದತ್ತು ಸ್ವೀಕಾರ ಮಾಡ್ತೇವೆ. ಇನ್ನು 18 ವರ್ಷದಿಂದ 25 ವರ್ಷದವರೆಗೆ ಇರುವಂಥ ಯುವಕ ಯುವತಿಯರನ್ನು ಕಾಲೇಜಿ ಲೈಫ್ನಲ್ಲೂ ಅಲ್ಲೂ ಕೂಡ ದತ್ತು ಸ್ವೀಕಾರ ಮಾಡ್ತೇವೆ. ಮಾಡಿಕೊಂಡು ಅವರು ಇಷ್ಟಪಟ್ಟಂಥ, ಅವರಿಗೆ ಸಾಮರ್ಥ್ಯ ಇರುವಂಥ, ಅವರು ಸಾಧನೆ ಮಾಡಿದಂಥ ಯಾವುದು ಕ್ರೀಡೆಗಳಿದೆ, ಗುಂಪಾಟವ, ವೈಯಕ್ತಿಕ ಆಟವ ತೆಗೆದುಕೊಂಡು ಅದಕ್ಕೆ ಬೇಕಾದ ತರಬೇತಿದಾರನ್ನು ಇಟ್ಟುಕೊಂಡು ತರಬೇತಿ ಕೊಟ್ಟುಕೊಂಡು ಇಡೀ ವರ್ಷವರೆಗೆ ಕಲಿಯುವಂಥ ವಿದ್ಯೆ ಬುದ್ಧಿಯ ಜೊತೆ ಬಹಳ ಮುಖ್ಯವಾಗಿ ಕ್ರೀಡೆಯನ್ನೇ ಇಟ್ಕೊಂಡು ನಮ್ಮ ಕೆಲಸ ನಡೀತಾ ಹೋಗ್ತದೆ. ಇದರ ಮುಖಾಂತರ ಇವತ್ತು ನಮ್ಮ ಜಿಲ್ಲೆ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಮ್ಮ ಮಕ್ಕಳು ಗುರುತಿಸಿದ್ದಾರೆ. ಇದರ ಮುಖಾಂತರ ಅವರು ಮುಂದಿನ ಅವರಿಗೆ ಬೇಕಾಗುವ ಹಲವಾರು ಒಂದು ಪಾಸಿಟಿವ್ ಗುಣಗಳು, ಅವ್ರಿಗೆ ಏನಲ್ಲದೆ ಹೋದರೂ ಕೂಡ ಒಂದು ಕ್ರೀಡಾ ಮನೋಭಾವ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಮತ್ತು ಕೂಡಿ ಬದುಕುವಂಥ, ಸಾಮರಸ್ಯವಾದಂಥ ಬದುಕುವಂಥ ಇದು. ಆಮೇಲೆ ಅವರಿಗೆ ಆರೋಗ್ಯ ಮುಖ್ಯ, ಆರೋಗ್ಯವನ್ನು ರಕ್ಷಣೆ ಮಾಡುವಲ್ಲಿ, ಹೀಗೆ ಹಲವಾರು ರೀತಿಯಲ್ಲಿ ಅವರಿಗೆ ಸಹಕಾರ ಆಗುವ ಹಾಗೆ ನಮ್ಮ ಕ್ರೀಡೆಯನ್ನು ಅವರಿಗೆ ಜೋಡಣೆ ಮಾಡಿಕೊಟ್ಟಿದ್ದೇವೆ. ಇದು ಒಂದು ಕ್ರೀಡೆಯ ಬಗ್ಗೆ. ಇನ್ನಿರುವುದು ಸಾಂಸ್ಕೃತಿಕ ರಂಗ. ಅದು ಎಷ್ಟು ಜೀವಕಲೆ ಇರುವಂಥ ಒಂದು ರಂಗ. ಇಡೀ ನಮ್ಮ ದೇಶದ ಒಂದು ಬದುಕನ್ನು ತೆಗೆದು ನೋಡಿದ್ರೆ ಆ ಸಾಂಸ್ಕೃತಿಕ ರಂಗ, ಅದು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪಕ್ಕ ವಾದ್ಯಗಳಿರ್ಬೋದು, ಎಷ್ಟು ಸುಂದರವಾಗಿ ಎಲ್ಲ ನಮ್ಮ ಹಿರಿಯರು ಕಾಲಕಾಲದಲ್ಲಿ ಮಾಡಿಟ್ಟಿದ್ದಾರೆ.
ಸಂಗೀತವನ್ನು ತೆಗೆದರೆ ಅದು ಕರ್ನಾಟಕ ಹಿಂದೂಸ್ತಾನ್ ಸಂಗೀತ, ಅದೆಷ್ಟು ರಾಗಗಳು. ಇನ್ನು ಪಕ್ಕವಾದ್ಯವನ್ನು ತೆಗೆದು ನೋಡಿದರೆ ಚರ್ಮವಾದ್ಯ, ತಂತಿವಾದ್ಯ, ಗಾಳಿವಾದ್ಯಗಳು, ಎಷ್ಟು ವೈವಿಧ್ಯಮಯವಾದಂತಹ ಪಕ್ಕವಾದ್ಯಗಳು. ಇನ್ನು ನೃತ್ಯವನ್ನು ತೆಗೆದರೆ 8 ವಿಧದ ಶಾಸ್ತ್ರೀಯ ನೃತ್ಯ, ಅದು ಭರತನಾಟ್ಯ ಇರ್ಬೋದು, ಮೋಹಿನಾಟ್ಟಂ ಇರ್ಬೋದು, ಕುಚಿಪುಡಿ ಇರ್ಬೋದು, ಕಥಕ್ಕಲಿ ಇರ್ಬೋದು, ಕಥಕ್ ಇರ್ಬೋದು, ಅಥವಾ ಒಂದು ಸತ್ರಿಯ ನೃತ್ಯ ಇರ್ಬೋದು, ಮಣಿಪುರ ನೃತ್ಯ ಇರ್ಬೋದು. ಇದೆಲ್ಲ ಇದ್ದುಕೊಂಡಿರುವಂತಹ ಒಂದು 8 ವಿಧದ ಶಾಸ್ತ್ರೀಯ ನೃತ್ಯಗಳು. ಎಂಥ ಅದ್ಭುತವಾದಂಥ ಪರಿಕಲ್ಪನೆ! ಆ ಕಾಲದಲ್ಲಿ ನಮ್ಮ ಹಿರಿಯರು ಎಷ್ಟು ಸುಂದರವಾಗಿ ಅದನ್ನು ಕಟ್ಟಿದ್ದಾರೆ. ನಾವು ಪ್ರೈವೇಟ್ ಆಗಿ, ನಾವು ಸಮಾನ ಮನಸ್ಕರು ಸೇರಿಕೊಂಡು ವಿದ್ಯಾಕ್ಷೇತ್ರ, ಬಹಳ ಮುಖ್ಯವಾಗಿ ವಿದ್ಯಾಕ್ಷೇತ್ರದಲ್ಲಿ ವಿದ್ಯೆ ಬಗ್ಗೆ ಕೆಲಸ ಮಾಡುವವರು, ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಶಿಕ್ಷಣದ ಜೊತೆಯಲ್ಲಿ ಇದೆಲ್ಲವನ್ನು ಜೋಡಣೆ ಮಾಡಿಕೊಂಡು ಹೋದರೆ ಈ ಸಾಂಸ್ಕೃತಿಕ ರಂಗ ಉಳಿತದೆ ಹೊರತು ಇಲ್ಲದೆ ಉಳಿಯುವ ಪ್ರಶ್ನೆ ಇಲ್ಲ. ಆದ್ದರಿಂದ ನಾವು ಅದಕ್ಕೆ ವಿಶೇಷ ಒತ್ತು ಕೊಡಬೇಕು. ನಾನು ಸಾಮಾನ್ಯ ನನ್ನ ನಾಲೆಜ್ನಲ್ಲಿ ಹೇಳುವುದಾದರೆ ಎಲ್ಲ ಸಾಂಸ್ಕೃತಿಕ ರಂಗಗಳು ಕೂಡ ಇದೊಂದು ಪ್ರಾಕ್ಟಿಕಲ್ ಇದ್ದಾಗೆ. ನಾವು ಥಿಯರಿಯಲ್ಲಿ ಬೇಕಾದಷ್ಟು ಧಾರ್ಮಿಕಕ್ಕೆ ಸಂಬಂಧಪಟ್ಟ, ಧರ್ಮಕ್ಕೆ ಸಂಬಂಧಪಟ್ಟ, ಮತಕ್ಕೆ ಸಂಬಂಧಪಟ್ಟ, ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟ, ಪರಿಸರಕ್ಕೆ ಸಂಬಂಧಪಟ್ಟ, ಸೂರ್ಯ, ಚಂದ್ರ, ಪ್ರಾಣಿ, ಪಕ್ಷಿ ಇದನ್ನೆಲ್ಲ ಇಟ್ಕೊಂಡು ನಾವು ತುಂಬ ಆಲೋಚನೆ ಮಾಡ್ಬೋದು. ಆದರೆ ಅದೆಲ್ಲ ಥಿಯರಿಯಾಗಿ, ಆದರೆ ಅದನ್ನು ನಾವು ವೇದಿಕೆಗೆ ತಂದು ಪ್ರಾಕ್ಟಿಕಲ್ ಆಗಿ ಅದನ್ನು ಅರ್ಥೈಸಲಿಕ್ಕೆ ಬಹಳ ಮುಖ್ಯವಾಗಿರುವುದು ನಮ್ಮ ರಂಗದ ಚಟುವಟಿಕೆಗಳು. ಈ ಎಲ್ಲ ಚಟುವಟಿಕೆಗಳು ಇದನ್ನು ನಾವು ಸುಂದರವಾಗಿ ಕಟ್ಟಬೇಕಾಗ್ತದೆ, ಇದರಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಲಿಕ್ಕಾಗ್ತದೆ. ಅದಕ್ಕಾಗಿ ಇಲ್ಲೂ ಕೂಡ ನಾನು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಶಿಕ್ಷಣದಲ್ಲಿ ಬಹಳಷ್ಟು ಮಕ್ಕಳನ್ನು ದತ್ತು ಸ್ವೀಕಾರ ಮಾಡಿಕೊಂಡು ಅವರಿಗೆ ಸರಿಯಾದ ತರಬೇತಿದಾರನ ಟ್ರೈನಿಂಗ್ ಕೊಟ್ಟು ಅವರನ್ನು ಅದ್ಭುತವಾಗಿ ಕಲಾವಿದರನ್ನು ಮಾಡುವ ಜೊತೆಯಲ್ಲಿ ಅವರು 4 ಕಡೆಯಲ್ಲಿ ಹೋಗಿ ಈ ಕಲೆಯನ್ನು ಪ್ರಸರಿಸುವ ಕೆಲಸ ಮತ್ತು ಆ ಸೌಂದರ್ಯ ಪ್ರಜ್ಞೆ, ಒಟ್ಟು ಒಂದು ಸೌಂದರ್ಯ ಪ್ರಜ್ಞೆ ಅಂದರೆ ಎಲ್ಲಿ ಸೌಂದರ್ಯ ಪ್ರಜ್ಞೆ ಇದೆ ಅಲ್ಲಿ ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತಹ ಬದುಕನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಬಹಳ ದೊಡ್ಡ ಸಂಪತ್ತು. ಯಾರಿಗೆ ಈ ಗುಣ ಇಲ್ಲದೆ ಸೌಂದರ್ಯ ಪ್ರಜ್ಞೆ ಇಲ್ಲ, ಅವನು ಈ ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾವಾಗಲಿ, ನಾವು ಜನ್ಮ ಕೊಟ್ಟ ಮಕ್ಕಳಾಗಲಿ, ನಾಳೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳಾಗಲಿ, ಇವರು ಆ ಸೌಂದರ್ಯ ಪ್ರಜ್ಞೆಯಲ್ಲಿ ಬಂದು ನಾಳೆ ಕಲಾವಿದನಾಗಿಯ ಅಥವಾ ಪ್ರೇಕ್ಷಕನಾಗಿಯ ಅಂತಿಂತೂ ಒಂದು ಜೀವನ ಉಲ್ಲಾಸದಲ್ಲಿ ಅವನು ಬದುಕಬೇಕು. ಅದಕ್ಕಾಗಿ ನಾನು ವಿಶೇಷವಾಗಿ ಕಲೆಗೆ ವಿಶೇಷ ಒತ್ತನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೊಟ್ಟಿದ್ದೀವಿ. ಹಾಗೆ ಆಗುವಾಗ ಆಳುವ ಸಂಸ್ಥೆ ಎಂಬುದು ಇವತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಬಹಳ ದೊಡ್ಡ ಒಂದು ಮಹತ್ವವನ್ನು ಕೊಟ್ಟದ್ದರಿಂದ ನನ್ನ ಜೊತೆ ಅದನ್ನೆಲ್ಲ ಜೋಡಣೆ ಮಾಡ್ತಾರೆ. ಇನ್ನೊಂದು ನಿಮಗೆ ಮಾತು ಏನು ಕೇಳಿದರೆ, ಬಹಳ ಮುಖ್ಯವಾಗಿ ನಮ್ಮ ಯುವಶಕ್ತಿ ಎಷ್ಟಿದೆ ಎಂಬುದನ್ನು ಗಮನಿಸಿ ನೀವು. ಇವತ್ತು ಇಡೀ ದೇಶವನ್ನು ನೋಡಿದರೆ 144 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ ಎಂಥ ಮಾನವ ಸಂಪತ್ತು ಹೇಳಿ. ಇದರಲ್ಲಿ 52 ಕೋಟಿ ಜನಸಂಖ್ಯೆ ಇವತ್ತು 25 ವರ್ಷದ ಕೆಳಗಿನ ಮಕ್ಕಳು ವಿದ್ಯಾರ್ಥಿ ಆಗಿದ್ದಾರೆ. ಎಂಥ ಭವಿಷ್ಯ ಇದೆ ಈ ದೇಶಕ್ಕೆ. ಹಾಗಿರುವಾಗ ಈ 52 ಕೋಟಿ ಜನಸಂಖ್ಯೆಯ ಈ 25 ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ಕಲಿಕೆಯ ಜೊತೆಯಲ್ಲಿ ಇಂಥ ಒಂದು ಸಂಸ್ಕಾರವನ್ನು ಕೊಟ್ಟರೆ ಮುಂದೆ ಎಷ್ಟು ಅದ್ಭುತವನ್ನು ಮಾಡಬಹುದು ಎಂಬುದು ನೋಡಿ. ಅದಕ್ಕಾಗಿ ನಾವು ಈ ಕೆಲಸವನ್ನು ನಮ್ಮ ಜೀವನದಲ್ಲಿ ಒಂದು ಅಳಿಲೆ ಸೇವೆಯಾಗಿ ಮಾಡೋದು ನಾವು. ಖಂಡಿತವಾಗಿಯೂ ಸರ್ ಮುಂದುವರೆದು ಜ್ಞಾನ ವಿಕಾಸ ವಾಹಿನಿ ಮಾಡ್ತಾ ಇರುವಂತದ್ದೇ ಮಹಿಳಾ ಸದಸ್ಯರಿಗೋಸ್ಕರ. ಸರಿಸುಮಾರು 50 ಲಕ್ಷ ಮಹಿಳಾ ಸದಸ್ಯರು ಇದರ ಒಂದು ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ನಮ್ಮ ಮಹಿಳಾ ಸದಸ್ಯರಿಗೆ ನಿಮ್ಮ ಒಂದು ಕಿವಿ ಮಾತೇನು ಸರ್? ಬದುಕಿನಲ್ಲಿ ಗಂಡು ಹೆಣ್ಣು ಎಂಬ ಭೇದವನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ನನ್ನ ಬದುಕಿನಲ್ಲಿ ನಾನು ಮಹಿಳೆಯರಿಗೆ ವಿಶೇಷವಂತ ಒತ್ತನ್ನು ನಾನು ಕೊಡ್ತೇನೆ. ನನಗೆ ಅವರ ಮೇಲೆ ವಿಶೇಷವಂತ ಸ್ಥಾನ, ಮಾನ, ಗೌರವ ಎಲ್ಲವೂ ಇದೆ. ಅದಕ್ಕೆ ಕಾರಣ ಹಲವಾರು ಇದೆ. ನನಗೆ ಕೆಲವು ಸಲ ಅನ್ನಿಸುವುದು ಉಂಟು, ಎಲ್ಲಿಯಾದರೂ ದೇವರು ಬಂದು ನನ್ನ ಹತ್ರ ಕೇಳಿದರೆ ಮುಂದಿನ ಜನ್ಮದಲ್ಲಿ ನಿನಗೆ ಏನಾಗಬೇಕು ಅಂತ ಕೇಳಿದರೆ ಸಿಂಪಲ್ ಒಂದು ನನ್ನ ಡಿಮಾಂಡ್ ಏನು ಕೇಳಿದರೆ, ನನ್ನನ್ನು ಪುರುಷನನ್ನಾಗಿ ಈ ಸಲ ಮಾಡಿದ್ದೀರಿ, ಇನ್ನೊಂದು ಜನ್ಮದಲ್ಲಿ ನನ್ನನ್ನು ಮಹಿಳೆಯನ್ನಾಗಿ ಮಾಡಿಯಪ್ಪ, ನನಗೊಮ್ಮೆ ಮಹಿಳೆ ಆಗುವಂಥ ಒಂದು ಅವಕಾಶ ದೇವರಲ್ಲಿ ಕೊಡಿ ಅಂತ ನಾನು ಒಂದು ಪ್ರಶ್ನೆಯನ್ನು ಅವ್ರ ಇರ್ತೇ ಇರ್ತೇನೆ. ಕಾರಣ ಇದೆ. ಯಾಕಂತ ಹೇಳಿದ್ರೆ, ಒಂದು ಮಹಿಳೆಯನ್ನು ಕೂತ್ಕೊಂಡು ಆಲೋಚನೆ ಮಾಡಿದರೆ ಅವರು ಪುರುಷರಾಗಿ ಅಲ್ಲ ನೋಡಿ, ಅವ್ರಿಗೊಂದು ತಾಯಿ ಆಗುವಂತಹ ಸ್ಥಾನಮಾನವೂ ಇದೆ, ಮಗಳಾಗುವ ಸ್ಥಾನಮಾನವೂ ಅವರಿಗಿದೆ,
ಒಂದು ಪುರುಷನ ಜೀವನದಲ್ಲಿ ಅಕ್ಕನಾಗುವಂಥ ತಂಗಿ ಆಗುವಂಥ ಭಾಗ್ಯವು ಅವರಿಗಿದೆ. ಇಲ್ಲಿ ಅತ್ತೆ ಆಗುವ ಒಂದು ಸ್ಥಾನಮಾನವು ಅವರಿಗಿದೆ, ಸೊಸೆ ಆಗುವ ಸ್ಥಾನಮಾನವೂ ಇದೆ. ಇನ್ನು ಚಿಕ್ಕ ತಾಯಿ, ದೊಡ್ಡ ತಾಯಿ, ಇಂಥದೆಲ್ಲ ಹಲವಾರು ಸ್ಥಾನಮಾನಗಳು ಅವರಿಗೆ ಜೀವನದಲ್ಲಿ ಸಿಗುವಂಥ ಅವಕಾಶಗಳು ಅವರಿಗಿದೆ. ಒಂದು ಅಜ್ಜಿ ಆಗುವ ಒಂದು ಸ್ಥಾನಮಾನವು ಅವರಿಗಿದೆ. ಇದೆಲ್ಲ ಆಗುವಾಗ ನಾನು ಕೂತು ನನ್ನಲ್ಲೇ ನಾನು ಆಲೋಚನೆ ಮಾಡೋದು, ನನ್ನ ತಾಯಿ ಆಗುವಾಗ ನನ್ನ ತಾಯಿ ಹೇಗಿದ್ದರಪ್ಪ, ಆ ತಾಯಿಯ ಒಂದು ಜವಾಬ್ದಾರಿ ಎಂಥದ್ದು. ಆ ಮಗುವನ್ನು 9 ತಿಂಗಳು ಕಾಲ ಒಂದು ಗರ್ಭದಲ್ಲಿ ತನ್ನ ಬೆಳೆಸಿಕೊಂಡು ಅದನ್ನು ಒಂದು ಹೆರಿಗೆ ಮಾಡಿ, ಆಮೇಲೆ ಹೆರಿಗೆ ಮಾಡಿದ ಮೇಲೆ ತನ್ನ ಒಂದು ಮೊಲೆ ಹಾಲನ್ನು ಒಂದು ಇಷ್ಟು ಸಮಯ ಕೊಟ್ಟು, ಆ ತೊದಲು ಮಾತುಗಳನ್ನು ಕಲಿಸಿ, ಒಂದು ಕೈ ಹಿಡಿದು ಕಾಲಿಡಿದು ನಡೆಸಿ, ಆ ಒಂದು ಸಂಸ್ಕಾರ ಕೊಟ್ಟುಕೊಂಡು ಹೋಗುವಂಥ ತಾಯಿಯ ಒಂದು ಇದೇನು. ನನ್ನ ತಾಯಿಯನ್ನೇ ಕೂತ್ಕೊಂಡು ಆಲೋಚನೆ ಮಾಡುವಾಗ ನನ್ನ ಇಷ್ಟೆಲ್ಲ ಸುಂದರವಂಥ ಮನಸ್ಸನ್ನು ಕಟ್ಟಲಿಕ್ಕೆ ನನ್ನ ತಾಯಿ ಎಷ್ಟು ವಿಶಾಲವಂತ ಮನೋಧರ್ಮದಲ್ಲಿ ನನಗೆ ಸಹಕಾರ ಮಾಡಿದ್ದಾರೆ, ಎಷ್ಟು ತಿದ್ದಿದ್ದಾರೆ, ತೇದಿದ್ದಾರೆ, ಎಷ್ಟು ಪೆಟ್ಟು ಕೊಟ್ಟಿದ್ದಾರೆ, ಎಷ್ಟು ಬೈದಿದ್ದಾರೆ, ಎಷ್ಟು ಪ್ರೀತಿಸಿದ್ದಾರೆ. ಅಯ್ಯೋ, ಅದನ್ನೆಲ್ಲ ನಾನು ಅನುಭವಿಸ್ಕೊಂಡು ಬಂದವ ಆ ತಾಯಿಯ ಒಂದಿದು. ಈ ಭಾಗ್ಯ ಯಾರಿಗೆ ಸಿಗ್ಲಿಕ್ಕೆ ಸಾಧ್ಯ? ಒಂದು ಮಹಿಳೆಗೆ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಆಯ್ತು, ಒಂದು ಮಗಳಾಗಿ ಅವಳು ಹುಟ್ಟಿದಾಗ ಆ ಮಗಳು ಕೂಡ ಎಷ್ಟೇ ಗಂಡು ಮಕ್ಕಳಿರಲಿ, ಆದರೆ ಒಂದು ಹೆಣ್ಣು ಮಕ್ಕಳಿದ್ದ ಕೂಡಲೇ ಆ ಮನೆಯಲ್ಲಿ ಆ ಮಗಳಾಗಿರುವಾಗ ಅವ್ರು ಇಡೀ ತಂದೆ ತಾಯಿಯೊಟ್ಟಿಗಿರ್ಬೋದು, ಅಣ್ಣ ತಂಗಿಯರೊಟ್ಟಿಗಿರ್ಬೋದು, ಅವಳು ಬೆಳೀತಾ ಹೋಗುವಾಗ ಅವಳು ಆಗುವಂಥ ಅವಳ ಒಂದು ಇಡೀ ಜೀವನ ಇದು ಅದು ಎಷ್ಟು ಸುಂದರವಾದಂಥ ಅವಳ ಇಡೀ ಒಂದು ಪರಿಕಲ್ಪನೆ, ಅವಳು ಬೆಳೆಯುವಂಥ ವಿಧಾನಗಳು ಎಷ್ಟು ಹೇಳಿದ್ರು ಕೂಡ ಹುಡುಗರಿಗೆ ಹುಡುಗಿಯರಿಗೆ ತುಂಬ ವ್ಯತ್ಯಾಸ ಇದೆ ಅದರಲ್ಲಿ ಹಾಗೆ ನೀವು ಗಮನಿಸಿದ್ರೆ. ಮದುವೆ ಆದ ಮೇಲೆಯೂ ಕೂಡ ಅಲ್ಲಿವರೆಗೆ ಏನಿಲ್ಲ, ಒಂದು ಬೇರೆ ಒಂದು ಪುರುಷನೊಟ್ಟಿಗೆ ಜೀವನ ಮಾಡಬೇಕು, ಮಡದಿಯಾಗಿ ಬೇರೆ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಹೋಗಿ ಜೀವನ ಮಾಡಬೇಕು. ಆ ಹೊಸ ಅತ್ತೆ, ಹೊಸ ಕುಟುಂಬ, ಇದರೊಟ್ಟಿಗೆ ತಾನು ಬೆಳೆದಂಥ ಕುಟುಂಬ, ಇದರೊಟ್ಟಿಗೆ ಎಲ್ಲ ಒಂದು ಸಮತೋಲನ ಮಾಡುವಂಥ ಒಂದು ಇದನ್ನು ನೋಡಿ ಎಷ್ಟು ದುಃಖಗಳನ್ನು, ಎಷ್ಟು ಇದನ್ನು ಆ ಒಂದು ಹೆಂಡತಿಯಾಗಿ ಇದು ನನ್ನ ಹೆಂಡತಿಯನ್ನೇ ನಾನು ಗಮನಿಸಿದ್ದೆ. ನನಗೆ ಅನ್ನಿಸ್ತದೆ, ನನ್ನ ಹೆಂಡತಿ ನನ್ನೊಟ್ಟಿಗೆ ದೀರ್ಘವಾದಂಥ ಜೀವನ ಮಾಡಲಿಲ್ಲ, ಸ್ವಲ್ಪ ಕಾಲ ಮಾತ್ರ ಜೀವನ ಮಾಡಿದರು. ಆದರೂ ಎಷ್ಟು ಸುಂದರವಾಗಿ ನನಗೆ ಬೇಕಾಗಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾಳೆ, ಹೇಗಿದ್ಲು ಅವಳು, ಬದುಕು ಹೇಗಿದ್ಲು ಎಂಬುದನ್ನು ನಾನು ಅರ್ಥೈಸಿದ್ದೇನೆ, ಖಂಡಿತ ಅರ್ಥೈಸಿದ್ದೇನೆ. ಆ ತ್ಯಾಗಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನೀವೀಗ ಮಾಡುವಂಥ ಕೆಲಸ, ನೀವು ಅವರನ್ನು ಸಬಲೀಕರಣ ಮಾಡುವಂಥದ್ದು, ಅವರಿಗೆ ಸರಿಯಾಗಿ ಸಂಸ್ಕಾರ ಕೊಟ್ಟರು. ಯಾಕೆಂದರೆ ಒಂದು ಮನೆಯಲ್ಲಿ ಒಂದು ಹೆಂಗಸು ಜಾಗೃತರಾಗಿ ಬಿಟ್ಟರೆ ಇಡೀ ಮನೆಯಲ್ಲಿ ಯಾವ ಶಿಕ್ಷಕರು ಬೇಕು ಅಂತಿಲ್ಲ. ಅದೇ ಒಂದು ದೊಡ್ಡ ಶಿಕ್ಷಣ, ಅದೇ ಒಂದು ದೊಡ್ಡದ ಒಂದು ಶಾಲೆ. ಹಾಗಿರುವಾಗ ನಾನು ನಿಮ್ಮ ಆ ಕೆಲಸ ಯಾವುದು, ಆ ಮಹಿಳೆಯರ ಬಗ್ಗೆ ನೀವು ಮಾಡುವಂಥ ಧರ್ಮಸ್ಥಳ 1000 ಕೆಲಸಗಳನ್ನು ನಾನು ಹೇಳ್ಬೋದು. ಅದರಲ್ಲಿ ಧರ್ಮಾಧಿಕಾರಿಯವರ ಧರ್ಮಪತ್ನಿಯವರು ನನಗೂ ಕೂಡ ಅವ್ರನ್ನು ಅಮ್ಮಾಗಿ ಕರಿಬೇಕಾ, ಅಕ್ಕನಾಗಿ ಕರಿಬೇಕಾ, ಗುರುವಾಗಿ ಕರಿಬೇಕಾ, ಏನು ನನಗೆ ಅನ್ನಿಸ್ತಿಲ್ಲ. ನಾನು ಅತಿ ಹೆಚ್ಚು ಗೌರವ ಕೊಡುವಂಥ ಅವರ ಧರ್ಮಪತ್ನಿ ಅವರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಅಮ್ಮ ಅವರು, ಆ ಅಮ್ಮ ಮಾಡುವ ಕೆಲಸ ಇದು ಒಂದು ಸಾಮಾನ್ಯ ಕೆಲಸ ಅಲ್ಲ, ಇದು ಬಹಳ ದೊಡ್ಡ ಕೆಲಸ. ಇದು ನಿಜವಾಗಿ ನಮ್ಮ ಸಮಾಜಕ್ಕೆ ಅಗತ್ಯ ಇರುವ ಕೆಲಸ. ಇದು ಬಹಳ ಸುಂದರವಾಗಿ ಆಗ್ತಿರೋದು ನನಗೆ ಬಹಳ ಸಂತೋಷ. ಖಂಡಿತವಾಗಿ ಸರ್. ಈಗಾಗಲೇ ಮಾತೃಶ್ರೀ ಅವರ ಉಲ್ಲೇಖವನ್ನು ತಾವು ತಕೊಂಡ್ರಿ, ಹಾಗಾಗಿ ಮುಂದಿನ ಪ್ರಶ್ನೆ ಅದನ್ನೇ ಕೇಳ್ತಾ ಇದ್ದೇನೆ ನಾನು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜೊತೆಗೆ, ಪರಮ ಪೂಜ್ಯ ಕಾವಂದರ ಜೊತೆಗೆ, ಮಾತೃಶ್ರೀ ಅವರ ಜೊತೆಗೆ, ಸಂಪೂರ್ಣ ಕುಟುಂಬದ ಜೊತೆಗೆ ಬಹಳ ಅನ್ಯೋನ್ಯವಾದಂತಹ ಸಂಬಂಧವನ್ನ ಹೊಂದಿದ್ದೀರಾ. ಕ್ಷೇತ್ರದ ಬಗ್ಗೆ ಹಾಗೆ ಕುಟುಂಬದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಇದರಲ್ಲಿ ನನ್ನ ಯಾವ ಚರ್ಚೆಯೂ ಇಲ್ಲ. ನಾನು ಬ್ಲೈಂಡ್ ಆಗಿ, ನನಗೆ ಏನು ಒಂದು ಸಣ್ಣ ಇದು ಇಲ್ಲ. ನನ್ನ ಗುರುಸ್ಥಾನ ಅಂತ ಹೇಳಿದ್ರೆ ಗುರುಸ್ಥಾನ. ನಾನು ಯಾವತ್ತೂ ನನಗೆ ಆದರ್ಶವಾಗಿ ಇರುವಂಥ ಯಾವುದೇ ವ್ಯಕ್ತಿಯನ್ನು ನಾನು ಗುರುಸ್ಥಾನದಲ್ಲಿ ಇಟ್ಕೊಳ್ಳುವ. ನನಗೆ ಈ ದೃಷ್ಟಿಯನ್ನು ನಾನು ಗಮನಿಸಿದರೆ ನನಗೆ ಇದಕ್ಕಿಂತ ಮಿಗಿಲಾದ ಗುರು ನನ್ನ ಜೀವನದಲ್ಲಿ ಯಾರು ಸಿಗ್ಲಿಕ್ಕೆ ಸಾಧ್ಯ ಹೇಳಿ. ನನಗೆ ಕಾವಂದರ ಬಗ್ಗೆ, ಕಾವಂದರು ಅಂತ ಹೇಳಿದರೆ ನನಗೆ ಅವರು ಕೇವಲ ಗುರುಗಳು ಅಲ್ಲ, ನನಗೆ ದೇವರೇ ಅವರು. ನಾನು 100ಕ್ಕೆ 100 ಹೇಳ್ತೇನೆ, ನನಗೆ ಅವರೊಂದು ದೇವರಾಗಿ ನಾನು ಅವರನ್ನು ಬೇರೆ ಏನು ಹೇಳಿ, ನಾನು ಬ್ಲೈಂಡ್ ಆಗಿ ನನಗೆ ಯಾವ ವಿಚಾರ ಬೇಡ. ನನಗೆ ಕಾವಂದರು ನನಗೆ ಒಂದು ದೇವರಾಗಿ, ನನಗೆ ಗುರುವಾಗಿ ಇರುವಂಥ ಒಂದು ವ್ಯಕ್ತಿ ಅವರು. ಹಾಗಿರುವಾಗ ಅವರ ಮಡದಿಯ ಬಗ್ಗೆಯೂ ನನಗೆ ಬಹಳ ವಿಶೇಷವಾದಂಥ ನನಗೆ ಅವರಲ್ಲಿ ಪ್ರೀತಿ, ನನಗೆ ಅವರಲ್ಲಿ ಒಂದು ಅಷ್ಟೇ ಗೌರವಂತವಾಗಿ. ಯಾಕೆಂದರೆ ನಾನು ಅವರಲ್ಲಿ ಹಲವಾರು ಬಾರಿ ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡಿದ್ದೇನೆ. ಅವರು ಹೇಳಿದಂಥ ಯಾವ ಒಳ್ಳೆ ಸಾಲುಗಳಿದೆ, ಒಳ್ಳೆ ವಿಚಾರ ಇದೆ, ಅದು ಇವತ್ತಿಗೂ ನನ್ನ ಅಸ್ಥಿಪಟಲದಿಂದ ಮರೆಮಾಚಿ ಹೋಗುವುದಿಲ್ಲ. ಈಗ ಒಂದು ವಿಚಾರ ಹೇಳಿದ್ರೆ,
ಜೈನ ಧರ್ಮದವರು ಎಲ್ಲರೂ ಹೇಳುವಂಥ ಒಂದು ಮಾತಿರಲಿ, ನೋಡಿ, ನೀವು ತಪ್ಪೇ ಮಾಡಬೇಕು ಅಂತಿಲ್ಲ, ಆ ತಪ್ಪನ್ನು ನೀವು ಆಲೋಚನೆ ಮಾಡಿದ್ರು ಅದು ಬಹಳ ದೊಡ್ಡ ಪಾಪ ಅಂತೇಳಿ ಒಂದು ವಿಚಾರವನ್ನು ಅವರು ನನಗೆ ಹೇಳಿದ್ದಾರೆ ಅಂತ ಹೇಳಿದ್ರು. ನನಗೆ ಅದಕ್ಕಿಂತ ದೊಡ್ಡ ಪರಮ ಇದು ಇಲ್ಲ. ನಾನು ಯಾವಾಗಲೂ ನಾನು ನೆನೆಸೋದು, ಯಾರಿಗಾದ್ರೂ ಒಂದು ನಾನು ಸ್ವಲ್ಪ ಹಾಳು ಚಿಂತನೆ ಮಾಡಿದ ಕೂಡಲೇ ನನಗೆ ಕಾವಂದರ ಮಡದಿ ನೆನಪಾಗ್ತಾರೆ. ನೋಡಿ, ಅಮ್ಮ ಏನು ಹೇಳಿದ್ದಾರೆ, ನಾವು ತಪ್ಪು ನೆನೆಸುವುದು ಮತ್ಸರ ಮಾಡುವುದು ಸಹ ಒಂದು ರೀತಿಯ ತಪ್ಪು ಅಂತೇಳಿ. ಸರಿ, ನನಗೆ ಆ ರೀತಿ ಹಲವಾರು ಬಾರಿ ಅವರು ನನಗೆ ಜ್ಞಾಪಕ ಆಗ್ತಾರೆ. ಇದು ಆ ಗುರು, ನಿಜವಾಗಿ ಅಂತ ಒಂದು ಅಮ್ಮ ಅವರಿದ್ದಾರೆ. ಅವರ ಕುಟುಂಬದ ಬಗ್ಗೆ ನಾನು ಬ್ಲೈಂಡ್ ಆಗಿರೋದು, ನಾನು ಬಹಳ ಬ್ಲೈಂಡ್. ನನ್ಗೆ ಯಾಕೆಂದ್ರೆ ಅದು ಇಡೀ ಒಪ್ಪಿಗೆ ಅದು. ಹಾಗೆ ಆಗುವಾಗ ಕಾವಂದರಿರ್ಬೋದು, ಕಾವಂದರ ಮಡದಿರ್ಬೋದು, ಅವರ ತಾಯಿಯಿಂದ ಇದ್ದಿರ್ಬೋದು, ಆಮೇಲೆ ಅವರ ತಮ್ಮಂದಿರು 3 ಜನ ತಮ್ಮಂದಿರಿರ್ಬೋದು, ಅವರ ತಂಗಿ ಇರ್ಬೋದು, ಅವರ ಮಕ್ಕಳು ಇರ್ಬೋದು, ಯಾರು ಇರಲಿ, ಈ ಟೋಟಲ್ ನನಗೆ ಈಗ ಕಾವಂದರ ಮಗಳಾಗಲಿ, ಅವರ ಅಳಿಯನಾಗಲಿ, ಪ್ರತಿಯೊಂದು ನನಗೆ ಅವರು ಅಂತ ಹೇಳಿದ್ರೆ, ನನಗೆ ಆ ಇಡೀ ಧರ್ಮಸ್ಥಳ ಅಂತ ಹೇಳಿದ್ರೆ ನನಗೆ ಅಷ್ಟು ದೊಡ್ಡ ಇದು. ಯಾಕೆಂದ್ರೆ ಅದು ನನಗೆ ಅಂಥ ನನ್ನನ್ನು ಇಡೀ ತಿದ್ದಿ ತೇದುವಲ್ಲಿ ಮತ್ತೆ ನನಗೆ ಆದರ್ಶವಾಗಿರುವಲ್ಲಿ, ನನ್ನ ಇಷ್ಟೆಲ್ಲ ನಾನು ಮಾಡೋದಿದ್ರೆ ಅದಕ್ಕೆ ಪ್ರತಿಯೊಂದರ ಹಿಂದೆಯೂ ಕೂಡ ನನಗೆ ಜೋಡಣೆ ಆಗೋದು ಕಾವಂದರೆ. ನನಗೆ ಪ್ರತಿಯೊಂದಕ್ಕೂ ಸಮಾಜದ ಪರಿಕಲ್ಪನೆಯಲ್ಲಿ ಜೋಡಣೆ ಆಗುವುದು ನನಗೆ ಕಾವಂದರೆ. ನಾನು ಯಾವ ಕೆಲಸವನ್ನು ಮಾಡಲಿ, ಈಗ ನಾನೊಂದು ಮಧ್ಯವರ್ಜನ ಶಿಬಿರ ಮಾಡಿಕೊಂಡು ಈಗ ಅಲ್ಲಿ ಹಲವಾರು ದುಶ್ಚಟದವರನ್ನು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಒಂದು ಈಗ ಕೆಲಸ ಮಾಡ್ತಾ ಇದ್ದಾದ್ರೆ, ಇದಕ್ಕೆ ಪ್ರೇರಣೆ ಯಾರು ಕೇಳಿದ್ರೆ ನನಗೆ ಕಾವಂದರೆ. ನಾನು ಕ್ರೀಡೆ ಬಗ್ಗೆ, ಸಾಂಸ್ಕೃತಿಕದ ಬಗ್ಗೆ ಕೆಲಸ ಮಾಡೋದಾದ್ರೆ ನನಗೆ ಪ್ರೇರಣೆ ಯಾರು ಕೇಳಿದ್ರೆ ಅವರೇ. ನನ್ನ ಯಾವ ವಿಚಾರವನ್ನು ನೀವು ತೆಗೆದು ನೋಡಿದ್ರು ಕೂಡ ನನಗೆ ಪ್ರೇರಣೆ ಬರೋದು ಯಾರು ಕೇಳಿದರೆ ನನಗೆ ಕಾವಂದರೆ. ಮತ್ತು ನನಗೆ ನನ್ನ ಮಾತೃಶ್ರೀಯವರು, ಅವರು ನಮ್ಮ ತಾಯಿ, ಅವರೇ ನನಗೆ ಇಡೀ ದಿನ ಬರೋದು ಅದೇ. ಆದ್ದರಿಂದ ನನ್ನ ಜೀವನದಲ್ಲಿ ಅದು ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಬುದ್ಧಿ ಬರುವಾಗಲೇ ನನ್ನ ತಂದೆ ಕಾವಂದರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅಪಾರವಾಗಿ ಗೌರವ ಇದ್ದವರು. ಯಾವಾಗಲೂ ಅಲ್ಲಿ ಹೋಗ್ತಾ ಇದ್ದರು, ಅವ್ರನ್ನ ಮಾತಾಡ್ಕೊಂಡು ಬರ್ತಾ ಇದ್ದರು. ಆಮೇಲೆ ಪ್ರತಿ ಸಲ ಧರ್ಮಸ್ಥಳ ಕಾವಂದರ ಬಗ್ಗೆ ಹೇಳ್ತಾ ಇದ್ರು. ನಾನು ಬೆಳೀತಾ ಬಂದು ಇಲ್ಲಿ ಮೂಡುಬಿದಿರೆಯಲ್ಲಿ ಕಲಿತಾ ಇರುವಾಗ ಕಾವಂದರು ಪಟ್ಟಾಭಿಷೇಕವನ್ನು ಮಾಡಿಕೊಂಡ್ರು. ಇಂಥ ಸಂದರ್ಭದಲ್ಲಿ ಬಾಹುಬಲಿ ಕೆತ್ತಲಿಕ್ಕೆ ಹೋದಾಗ ಬಾಹುಬಲಿಯನ್ನು ಕೊಂಡೋಗುವಂಥ ಸಮಯ ಬಂತು. ಆಗ ನಾನು ಒಂದು ಸಾನೂರಿನಿಂದ ಹಿಡಿದು ಅಲ್ಲಿಂದ ನಾವು ಸಾಧಾರಣ ವೇಣೂರವರೆಗೆ ಅದರೊಟ್ಟಿಗೆ ಹೋದೆವು. ದಿನನಿತ್ಯ ಅದರೊಟ್ಟಿಗೆ ಹೋದೆವು ಸಾಗವಾಣಿ ಮಾಡುವಲ್ಲಿ. ಆಗ ಪ್ರತಿದಿನ ಸಹ ಇವರು ಸಿಗ್ತಾ ಇದ್ದರು. ಅಲ್ಲಿ ಆಗೋ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೆ. ಸ್ವಲ್ಪ ವಿಶೇಷವಾಗಿ ಕಾವಂದರ ಮೇಲೆ ಗೌರವ ಬರ್ತಾ ಬಂತು. ಹಾಗೆ ಹೋಗುವಾಗ ನಾನು ಅನಿರೀಕ್ಷಿತವಾಗಿ ಉಡುಪಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಸೇರುವ ಭಾಗ್ಯ ಬಂತು. ಆ ಸಮಯದಲ್ಲಿ 1 ವರ್ಷ ಪೇಜಾವರ ಸ್ವಾಮೀಜಿಗಳು ಅದನ್ನು ನೋಡ್ತಾ ಇದ್ದರು. ನಾನು ಹೋಗಿ 1 ವರ್ಷ ಆಗುವಾಗಲೇ ಕಾವಂದರು ಆ ಇಡೀ ವಿದ್ಯಾಸಂಸ್ಥೆಯನ್ನು ತೆಗೆದುಕೊಂಡ್ರು. ನನಗೆ ಕಾವಂದರ ಬಹಳ ನಿಕಟವಾದಂಥ ಸಂಬಂಧ ಬಂತು. ಇಡೀ 5 ವರ್ಷ ಕಾಲ ನಾನು ಅಲ್ಲಿ ಇರುವಾಗ ನನ್ನ ಆ ಕ್ಷಣ ಒಂದು ಜೀವನ ನಾನು ನೋಡಿದೆ. ಆಗ ಕಾವಂದರ ಜೊತೆಯಲ್ಲಿ ನಾನು ಬಹಳ ಒಡನಾಟ ಬಂತು, ಇನ್ನೂ ಹೆಚ್ಚು ಗಾಢವಾಗಿ ಬಂತು. ಆಮೇಲೆ ಬಂದೆ, ನಾನು ಮೂಡುಬಿದಿರೆಯಲ್ಲೇ ಬಂದು ಸಟ್ಲಾದೆ. ಕಾವಂದರ ಹತ್ರ ಹೋಗಿ ಆಶೀರ್ವಾದ ತೆಗೆದುಕೊಂಡು ಬಂದೆ. ಕಾವಂದರು ಸಂಪೂರ್ಣ ಅವರ ಆಶೀರ್ವಾದ ನನಗೆ ಕೊಟ್ಟರು. ನನಗೆ ಆಸ್ಪತ್ರೆ ಕಟ್ಟುವಲ್ಲಿ, ಅದನ್ನು ಉದ್ಘಾಟನೆ ಮಾಡುವಾಗ ಪ್ರತಿಯೊಂದು ಸಮಯದಲ್ಲೂ ಕೂಡ ಕಾವಂದರು ಅವರ ಚಟುವಟಿಕೆಗಳಿಗೆಲ್ಲ ನಾನು ಭಾಗವಹಿಸ್ತಾ ಇದ್ದೆ. ನಿಮ್ಮ ಗ್ರಾಮಾಭಿವೃದ್ಧಿ ಯೋಜನೆ, ನಿಮ್ಮ ಬೇರೆ ಬೇರೆ ಈಗ ಮಧ್ಯವರ್ತಿನ ಶಿಬಿರದಲ್ಲಿ ನಾನು ಬಹಳಷ್ಟು ಅದರೊಟ್ಟಿಗೆ ತೊಡಗಿಸಿಕೊಂಡು ಪ್ರತಿ ಕ್ಷಣದಲ್ಲೂ ನಾನು ಕಾವಂದರನ್ನು ಅವಲೋಕಿಸ್ತಾ ಬರುವಾಗ ಅವರ ಸ್ಥಾನಮಾನ, ನನ್ನ ಗೌರವ, ಅವರಿಗೆ ಕೊಡೋ ಗೌರವ ಹೆಚ್ಚೆಚ್ಚಾಗ್ತಾ ಹೋಯಿತು. ಹೀಗೆ ನಾನು ಅವರೊಟ್ಟಿಗೆ ಬೆಳೀತಾ ಈ ಕ್ಷಣದವರೆಗೆ ಬಂದೆ. ಈಗಂತೂ ನಾನು ಅವರನ್ನು ನಾನು ದೇವರಾಗಿ ನೋಡುವ. ಆದ್ದರಿಂದ ನನಗೆ ಕಾವಂದರು, ಅವರ ಇಡೀ ಕುಟುಂಬ, ನನ್ನನ್ನು ಅದನ್ನು ಇಟ್ಟುಕೊಂಡೇ ನನ್ನ ಚಟುವಟಿಕೆ ಇರೋದು. ನನ್ನ ಯಾವ ಕೆಲಸವೂ ಕೂಡ ಅದರ ಒಟ್ಟಿಗೆ ದಿನಕ್ಕೊಂದು 100 ಬಾರಿ ಅವರನ್ನು ನಾನು ಸ್ಮರಣೆ ಮಾಡ್ತೇನೆ. ನನ್ನ ಮಾತಿನಲ್ಲಿ 100 ಬಾರಿ ಅವರನ್ನು ಉಲ್ಲೇಖ ಮಾಡ್ತೇನೆ. ಇದು ನನ್ನ ಒಂದು ಜೀವನದ ಇದು. ಕೆಲವರು ನೆನೆಸಿದ್ದಾರೆ, ತಪ್ಪು ತಿಳ್ಕೊಳ್ಕೆ ಮಾಡಿರ್ಬೋದು. ಏನು ಕೇಳಿದ್ರೆ, ಇದೇನಪ್ಪ ಕಾವಂದರನ್ನ ಏನಾದರೂ ಆರ್ಥಿಕವಾಗಿ ಇವರಿಗೆ ಋಣ ಉಂಟಾ ಅಂತ ನೆನೆಸಿರ್ಬೋದು. ಇಲ್ಲ, ಅಂಥ ಋಣಗಳು ನಮಗಿಲ್ಲ. ಕಾವಂದರಿಗೆ ನನಗೆ ಯಾವ ಆರ್ಥಿಕವಾದ ಋಣಗಳು ಅದೆಲ್ಲ ಏನಿಲ್ಲ. ನಮ್ಗೆ ಏನಿದ್ರು ಗುರು ಶಿಷ್ಯರ ಸಂಬಂಧ. ನಾನು ಅವರನ್ನು ಆ ರೀತಿ ಆರಾಧಿಸಿಕೊಂಡು ಬಂದಿದ್ದೇನೆ. ನನ್ನ ಎಲ್ಲ ಏರು ಪೇರಿನಲ್ಲಿ, ನನ್ನ ಸುಖ ದುಃಖದಲ್ಲಿ ಕಾವಂದರಿದ್ದರು. ಕಾವಂದರ ಮಾಡಿದ ಒಳ್ಳೆ ಕೆಲಸ ನನಗೆ ಗೊತ್ತುಂಟು.
ನಾನು ಅವರ ಜೊತೆಯಲ್ಲಿ ಸದಾ ಯಾವತ್ತು ಅವರ ಯಾವುದು ಇದೆ ಸುಖ ಕಷ್ಟದಲ್ಲಿ ನಾನು ಭಾಗವಹಿಸುವವ. ನಾನು ಎಂದೂ ಕಾವಂದರನ್ನು ಬಿಟ್ಟು ಇರುವವನು ಅಲ್ಲವೇ ಅಲ್ಲವ. ಅದು ನಾನು ಸ್ಪಷ್ಟವಾಗಿ ನನ್ನ ಜೀವನದಲ್ಲಿ ಸ್ಪಷ್ಟತೆ ಇತ್ತು. ಯಾರು ಕೇಳಿದ್ರು ಕೂಡ, ನಿಮ್ಮ ಗುರುಗಳು ಯಾರು ನಿಮ್ಮಂತ ಕೇಳಿದ್ರು ಕೂಡ ನಾನು ಹೇಳುವಂಥದ್ದು, ನಿಮ್ಮ ಆದರ್ಶ ವ್ಯಕ್ತಿ ಯಾರು ಕೇಳಿದರೆ ನನಗೆ ಯಾವರು, ಏನಿದ್ರು ಕೂಡ ನಾನು ಕಾವಂದರ ಜೊತೆ ಧರ್ಮಸ್ಥಳ ಜೊತೆ ಇರುವವನು. ಖಂಡಿತವಾಗಿಯೂ ಸರ್. ಸಂವಾದ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಬಂದು ತಲುಪಿದ್ದೇವೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಒಂದು ಶಿಕ್ಷಣ ಸಂಸ್ಥೆಯನ್ನ, ಪುಟ್ಟ ಗಿಡವನ್ನ ನೆಡ್ತೀರಾ, ಹೆಮ್ಮರವಾಗಿ ಬೆಳೆಯುತ್ತೆ. ರಾಜ್ಯಾದ್ಯಂತ ಇವತ್ತು ಆಳ್ವಾಸ್ ಒಂದು ಬ್ರ್ಯಾಂಡ್ ಆಗಿದೆ. ಲಕ್ಷಾಂತರ ಸಂಖ್ಯೆಯ ವಿದ್ಯಾರ್ಥಿಗಳು ದೇಶಾದ್ಯಂತ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗಿರುವಾಗ ನಿಮ್ಮ ಈ ಒಂದು ಸೇವಾ ಕೈಂಕರ್ಯದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ನನಗೆ ಹೆಮ್ಮೆ ಇದೆ, ನನಗೆ ಬಹಳಷ್ಟು ತೃಪ್ತಿದೆ. ಯಾವಾಗಲೂ ಹೇಳ್ತೇನೆ, ಜೀವನದಲ್ಲಿ ಒಂದು ನಮ್ಮ ಬದುಕಿನ ಬಗ್ಗೆ ಒಂದು ಹೆಮ್ಮೆ ಇದ್ದರೆ, ಮತ್ತೆ ಸಾರ್ಥಕತೆ ಇದ್ದರೆ, ತೃಪ್ತಿ ಬಹಳ ಮುಖ್ಯ. ಎಷ್ಟೋ ಸಲ ಕೆಲವರಿಗೆ ತೃಪ್ತಿಯೇ ಇರುವುದಿಲ್ಲ. ಎಷ್ಟು ದುಡ್ಡಾದರೂ ಎಷ್ಟು ಏನಾದರೂ ತೃಪ್ತಿ ಎಂಬುದೇ ಇಲ್ಲ. ನನಗೆ ಬೇಕಾದಷ್ಟು ತೃಪ್ತಿದೆ, ಖುಷಿ ಇದೆ. ಈ ಬಗ್ಗೆ ನನಗೆ ಬಹಳಷ್ಟು ನೆಮ್ಮದಿ ಇದೆ. ಅದಕ್ಕಾಗಿ ನನಗೆ ಇಂಥ ಒಂದು ಮನಸ್ಸನ್ನು ಕೊಟ್ಟಂತಹ ದೇವರಿಗೂ ಮತ್ತು ನನ್ನ ಬದುಕಿನಲ್ಲಿ ಇಂಥ ಒಂದು ಗುಣಗಳನ್ನು ಬೆಳೆಸಲಿಕ್ಕೆ ನನಗೆ, ಯಾಕೆಂದರೆ ಇದನ್ನು ಕಲಿಯುವಾಗ ತುಂಬ ನಾವು ಕಷ್ಟಪಟ್ಟಿದ್ದೀವಿ, ಬಹಳ ಕಷ್ಟಪಟ್ಟಿದ್ದೀವಿ. ಕಲಿಯುವಾಗ ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಹೋಗುವಾಗ, ನಾನು 18 ವರ್ಷ ಹಾಸ್ಟೆಲ್ನಲ್ಲಿ ಬದುಕಿದವ. ಹಾಸ್ಟೆಲ್ನಲ್ಲಿ ಅದು ಕೂಡ ವಿಚಿತ್ರವಾದಂಥ ಹಾಸ್ಟೆಲಲ್ಲಿ ಬದುಕಿದವ. ನನಗೆ ದೇವರೇ ಅದನ್ನು ಆ ಒಂದು ಅವಕಾಶ ಕೊಟ್ಟಿದ್ದಾರೆ. 18 ವರ್ಷ ನನ್ನ ಕಾಲ ಮೇಲೆ ನಿಂತುಕೊಂಡು ಬದುಕುವಂಥ ಒಂದು ಸ್ವತಂತ್ರವಾಗಿ ಬದುಕುವಂಥ ಅವಕಾಶ ಕೊಟ್ಟಿದ್ದಾರೆ. ಆಗಿನ ಕಾಲ ಎಂಥದ್ದು, ಆಗ ಬದುಕುವಾಗ ಅಯ್ಯಯ್ಯೋ ಎಂಥ ಕೆಟ್ಟ ಸಮಯವನ್ನು ನಾನು ಎದುರಿಸಿದ್ದೇನೆ. ಆದರೆ ಎಂದೂ ಅದು ನನ್ನ ಮೈಗೆ ಅಂಟದಾಗಿ ನಾನು ನೋಡಿಕೊಂಡು ಬಂದಿದ್ದೇನೆ. ಬಾಲ್ಯದಲ್ಲಿರುವಾಗ ಎಷ್ಟು ದುಶ್ಚಟಗಳು ಈ ಹಾಸ್ಟೆಲ್ಗಳಲ್ಲಿ, ಕುಡಿದು ತೂರಾಡೋದು, ಜೂಜಾಡುವುದು, ಬೀಡಿ ಸಿಗರೇಟ್ ಸೇದುವುದು. ಅಂಥ ಸಮಯದಲ್ಲಿ ನಾನು ಅವರೊಟ್ಟಿಗೆ ಇದ್ದರೂ ಕೂಡ ಒಂದು ಬೀಡಿ ಸಿಗರೇಟನ್ನು ಸೇದಿದವ ನಾನಲ್ಲ. ಒಂದು ಕುಡಿತದ ಬಗ್ಗೆ, ಒಂದು ಸಾಮಾನ್ಯವಾದಂಥ ಕುಡಿತಕ್ಕೂ ಕೈಗೆ ಹೋದವನಲ್ಲ. ಎಂಜು ಜೂಜನ್ನು ಆಡಿದವನಲ್ಲ. ಮತ್ತೆ ಆ ಸಮಯದಲ್ಲಿ ಸಂಘರ್ಷಗಳೆಷ್ಟು, ಗಲಾಟೆಗಳೆಷ್ಟು, ಪೆಟ್ಟುಗಳೆಷ್ಟು. ನಾನು ಎಂದೂ ಅದಕ್ಕೆ ಒಂದು ಕಾಲಿಟ್ಟವನಲ್ಲ. ಎಲ್ಲರೊಟ್ಟಿಗೂ ಒಂದು ಪ್ರೀತಿಯಿಂದ ಬದುಕ್ತಾ ಬಂದೆವು. ಒಂದು ಹಂತದಲ್ಲಿ ನನ್ನ ತಂದೆ, ಇಡೀ ಅವರು ಕೂಡ ಒಂದು ಗಾಂಧಿಯಾಗಿದ್ದವಂಥ ತಂದೆ, ದೇವರ ಒಂದು ಪರೀಕ್ಷೆ ನೋಡಿ ಅವರು ಇಲ್ಲಿ 540 ಶರಾಬ ಅಂಗಡಿಗಳನ್ನು ಒಂದು ಏಲಂಗೆ ನಿಂತರು. ನನ್ನ ತಂದೆ ಈ ಜಿಲ್ಲೆಯಲ್ಲಿ ಇಂಥ ಸಮಯದಲ್ಲಿ 1 ವರ್ಷ ನನ್ನನ್ನು ನೋಡಿಕೊಳ್ಳಲಿಕ್ಕೆ ಅದನ್ನು ಬಿಟ್ಟರು. ಎಂಥ ಒಂದು ಕಾಲ ಕಷ್ಟ ನೋಡಿ. ಹಾಗಿರುವಾಗಲೂ ನನ್ನ ತಂದೆ ಆಗಲಿ ಅದರಿಂದ ಹೊರಗೆ ಬಂದರು. ನಾನಾಗಲಿ ಅದರಲ್ಲಿ ಎಂದು ದುಡ್ಡಿನ ದೊಡ್ಡ ಗೋಪುರ ಮಾಡ್ಬೋದು, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಿದ್ರೆ, ಎಂದೂ ಇಂಥ ಒಂದು ವಿಷಯಕ್ಕೆ ಹೋಗಬಾರ್ದು ಅಂತೇಳಿ ಒಂದು ಆ ಕ್ಷಣದಿಂದ ಹೇಗೆ ಹೊರಗೆ ಬಂದೆವು. ಇದೇ ರೀತಿ ಇಡೀ ಬದುಕಿನಲ್ಲಿ ನಾನು ನೋಡಿದ್ದೇನೆ. ಎಂತೆಂಥ ಕಾಲಘಟ್ಟದಲ್ಲಿ ಎದುರಿಸಿಕೊಂಡು ನಾನು ಬಂದೆ. ಪರಿವರ್ತನೆ ಹೋಗುವಾಗ ನೋಡಿ, ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಾಗ ನಮಗೆ ಬಹಳ ಮುಖ್ಯವಾಗಿ ನನ್ನ ಬದುಕಿನಲ್ಲಿ 2 ಬದಲಾವಣೆ ಆಯಿತು. ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ನಾನು ನೋಡ್ತಾ ಇದ್ದಾಗ ಆ 16 ವರ್ಷ 17 ವರ್ಷ ಜೀವನವನ್ನು ನೋಡುವಾಗ ನಾನು ಒಮ್ಮೆಲೆ ಹೇಗೆ ಬೆಳೆದೆ, ನನ್ನ ಮುಖ, ನನ್ನ ಇದು ಎಲ್ಲ ಎಷ್ಟು ಒಂದು ಸೌಂದರ್ಯ ಭರಿತವಾಗಿ ಆಯಿತು. ಕನ್ನಡಿಗರನ್ನು ನೋಡುವಾಗ ನನಗೆ ಖುಷಿ ಆಗ್ತಿತ್ತು, ನಾನು ಎಷ್ಟು ಬದಲಾವಣೆ ಆದೆ ಅಂತೇಳಿ. ಸರಿ, ಅದನ್ನು ಸುಂದರೀಕರಣ ಮಾಡಲಿಕ್ಕೆ ನಾನು ಹೋಗ್ತಿದ್ದೆ. ಆದರೆ ನನ್ನ ಮನಸ್ಸಿನೊಳಗೆ ಆಗ್ತಾ ಇತ್ತು, ನನ್ನ ಮನಸ್ಸಿನ ಒಳಗೆ ಕೂಡ ನನ್ನ ಮನಸ್ಸು ಹೇಗೆ ಬದಲಾವಣೆ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಎಷ್ಟು ಸವಾಲುಗಳು ಬರ್ತಾ ಇದೆ. ಹೀಗಾಗುವಾಗ ಅದನ್ನು ಇಮ್ಮಡಿಯಾಗಿ ಸುಂದರೀಕರಣವಾಗಿ ಇಡಬೇಕು ಎಂಬ ಜಾಗೃತಿ ನನಗೆ ಆ ಸಮಯದಲ್ಲಿ ಹುಟ್ಟಿತ್ತು. ಆಗ ದೈಹಿಕವಾಗಿ ನಾನು ಸುಂದರೀಕರಣಕ್ಕೆ ಎಷ್ಟು ಒತ್ತು ಕೊಟ್ಟೆನ, ಅದೇ ರೀತಿ ನನ್ನ ಬದುಕಿನಲ್ಲಿ ನನ್ನ ಮನಸ್ಸಿನೊಳಗೆ ಆಗುವಂಥ ತುಮುಳಗಳಿಗೆ ಏನಿದೆ ಅದನ್ನೂ ಸುಂದರೀಕರಣ ಆಗಲಿಕ್ಕೆ, ಇಮ್ಮಡಿಗೊಳಿಸಲಿಕ್ಕೆ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಹೋದೆ. ಅದೇ ಚಿಂತನೆ ಈಗಲೂ ಇದೆ. ಈಗಲೂ ನನ್ನ ಬದುಕಿನಲ್ಲಿ ಹೊರಗೆ ಕಾಣುವಾಗ ಎಷ್ಟು ಸುಂದರವಾಗಿ ಕಾಣಬೇಕು, ಅದನ್ನು ಅದೇ ರೀತಿ ನಮ್ಮ ಒಳಗೂ ಕೂಡ ಅಷ್ಟೇ ಸುಂದರವಾದಂಥ ಮನಸ್ಸನ್ನು ಬೆಳೆಸಲಿಕ್ಕೂ ಅದೇ ರೀತಿಯ ಪರಿಕಲ್ಪನೆ ಬಂತು. ಆದ್ದರಿಂದ ಇದರಿಂದ ನನಗೆ ಬಹಳ ಸಮಾಧಾನ ಇದೆ, ಅಂತ ಖುಷಿ ಇದೆ. ಈ ರೀತಿಯ ಒಂದು ಬದುಕನ್ನು ನನಗೆ ಮಾಡಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಗುರು ಹಿರಿಯರ ಆಶೀರ್ವಾದ ಕೊಟ್ಟಿದ್ದಾರಲ್ಲ,
ಸಾರ್ಥಕತೆ ಇದೆ, ಬಹಳ ಸಂಪೂರ್ಣ ಸಾರ್ಥಕದ ಜೀವನ ನನ್ನ ಜೀವನ. ಬರುವ ಸಮಯ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಈಗ ದಿನ ನೆನೆಸ್ತಾ ಇದೆ, ಹೇಗಪ್ಪ ಈ ಮೌಲ್ಯವನ್ನು ಇಟ್ಕೊಂಡು ಈ ಒಂದು ಸಮಾಜದಲ್ಲಿ ಬದುಕುವುದು ಹೇಗೆ ಎಂಬ ಪ್ರಶ್ನೆ ನನಗೆ ಬರ್ತಾ ಇದೆ. ಅದೇ ರೀತಿ ಇವತ್ತು ಬಹಳಷ್ಟು ನೋಡುವಾಗ ಇಡೀ ವ್ಯಾಪಾರೀಕರಣ ಆಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಈ ಪರಿವರ್ತನೆಗೆ ನಾನು ಸೌಕಲ್ ನಾಣ್ಯ ಆಗಬಾರದು, ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕು. ಇದೊಂದು ಮಾತ್ರ ನನಗಿರುವಂಥ ಒಂದು ಇನ್ನು ಮುಂದಿನ ಬದುಕಿನ ಬಗ್ಗೆ ಸವಾಲು. ಸರ್, ಆಳ್ವರು ಎಲ್ಲಾ ಕಾಲಕ್ಕೂ ಚಲಾವಣೆಯಲ್ಲಿರುವಂತಹ ನಾಣ್ಯ ಅಂತ ಕರಾವಳಿಗೆ ತಿಳಿದಿದೆ. ಮುಂದುವರೆದು ಹೇಳೋದಾದ್ರೆ ಸರ್, ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ಈ ಒಂದು ನಮ್ಮ ಸಾಧಕರ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ನಿಮ್ಮ ಸಾಧನೆಯ ಹಾದಿ ನಿಜವಾಗ್ಲೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಅಂತ ಹೇಳ್ತಾ ತಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ನನಗೂ ಬಹಳ ಸಂತೋಷ, ಇವತ್ತಿನ ದಿನ ಸಾರ್ಥಕವಾಯಿತು. ನಿಮ್ಮ ಜೊತೆ ನೀವು ಅಗಾಧವಾದಂಥ ವಿಪುಲವಾದಂಥ ಬೇರೆ ಬೇರೆ ಕೆಲಸ ಮಾಡುವಂಥ ನಿಮ್ಮ ಚಾನೆಲ್ಗಳು ಕೂಡ, ಇದು ನಮ್ಮ ಕಾವಂದರ ಮತ್ತು ಅಮ್ಮನವರ ಮಾರ್ಗದರ್ಶನ ನಡೆಯುವಂಥ ಚಾನೆಲ್, ಇದರಲ್ಲೂ ನನಗೂ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಕ್ಕಾಗಿ ನಾನು ಬಹಳ ಧನ್ಯನಾದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವೀಕ್ಷಕರೇ, ಇಷ್ಟು ಹೊತ್ತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರು, ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಮೋಹನ್ ಆಳ್ವಾ ಅವರ ಜೊತೆಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನವನ್ನ ಪಡೆದುಕೊಂಡಿದ್ದೇವೆ. ಇಂತಹ ಇನ್ನೊಂದು ಸಾಧಕರ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಬಿ ಹೆಗ್ಗಡೆಯವರನ್ನ ಕರ್ನಾಟಕ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರು ಭೇಟಿ ಮಾಡಿದರು. ಕರ್ನಾಟಕ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರಾದ ನಿವೃತ್ತ IPS ಅಧಿಕಾರಿ ಶ್ರೀ ಭಾಸ್ಕರ್ ರಾವ್ ಅವರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರನ್ನು ಭೇಟಿ ಮಾಡಿದರು. ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ತಂಡ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ SS ಅವರೊಂದಿಗೆ ಯುನಿಸೆಫ್ನ ಸಹಯೋಗದಿಂದ ಯೋಜನೆಯು ಕೈಗೊಂಡಿರುವ ನೀರು ಉಳಿಸಿ ಅಭಿಯಾನದ ಬಗ್ಗೆ ಚರ್ಚಿಸಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತೀರ್ಥಹಳ್ಳಿಯ ಕೈಮರದಲ್ಲಿ ಬೀದಿ ನಾಟಕ ಕಾರ್ಯಕ್ರಮ ನೆರವೇರಿತು. ತೀರ್ಥಹಳ್ಳಿಯ ರಕ್ತೇಶ್ವರಿ ದೇವಸ್ಥಾನ ವಟಾರ ಕೈಮರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕಲಾ ತಂಡ ಭದ್ರಾವತಿ ಇವರ ವತಿಯಿಂದ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಬೀದಿ ನಾಟಕ ಕಾರ್ಯಕ್ರಮ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ SDM MBA ಕಾಲೇಜು ಮೈಸೂರಿನ ಉಪನ್ಯಾಸಕರ ತಂಡ ಭೇಟಿ ನೀಡಿತು. SDM MBA ಕಾಲೇಜ್ ಮೈಸೂರಿನ ಉಪನ್ಯಾಸಕರ ವೃಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿ ಪಡೆದುಕೊಂಡಿತು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.